ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ್ರ ಮನೆ ರುಚಿ. ಯುಗಾದಿ ಹಬ್ಬಕ್ಕೆ ಮಾಡೋದು ಸ್ಪೆಷಲ್ ಬೇಳೆ ಹೆಂಗೋ ಹೊಸದಡ್ಕಿಗೆ ಮಾಡೋದು ಸ್ಪೆಷಲ್ ಮೂಳೆ ಅಲ್ವಾ. ಹೊಸದಡ್ಕ ದಿನ ನಮ್ಮನೇಲಿ ಮಾಡಿದ ಸ್ಪೆಷಲ್ ಮಟನ್ ಸಾರು ಮಾಡಿದ್ದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ನಮ್ಮನೇಲಿ ಮಾಡಿರೋ ಮಟನ್ ಸಾಂಬಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅಂತ ನೋಡೋಣ. ನಾನು 1 kg ಮಟನ್ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, 1.5 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, 3 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಹುರ್ಗಡ್ಲೆ, 4 ಲವಂಗ, 1 ಇಂಚ್ ಚಕ್ಕೆ ತೊಗೊಂಡಿದ್ದೀನಿ, 1 ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಪುದೀನ 2 ಸೇರಿ 1 ಇಡಿ ಆಗೋಷ್ಟು ತೊಗೊಂಡಿದ್ದೀನಿ, ಎಣ್ಣೆ 4 ಸ್ಪೂನ್. ಇಷ್ಟು ಮಟನ್ ಸಾರು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಬನ್ನಿ ಮಟನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ. 1 ಮಿಕ್ಸಿ ಜಾರ್ಗೆ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕ್ಬಿಟ್ಟು ನೀರು ಹಾಕ್ದಿರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನುಣ್ಣಗೆ ಪೇಸ್ಟ್ ಆಗಿದೆ. 1 ಕುಕ್ಕರ್ ಇಟ್ಕೊಂಡು ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಮಟನಲ್ಲಿ ಬರೋ ಚರ್ಬಿಯಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಕಾದ್ಮೇಲೆ ರುಬ್ಬಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದು ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಆ ಪೇಸ್ಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಉರಿತಾನೆ ಇರಬೇಕು, ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಇವಾಗ ಪೇಸ್ಟಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಬ್ರೌನ್ ಆಗಿದೆ. ಅದಕ್ಕೆ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಮಟನ್ ಹಾಕೋತಾ ಇದ್ದೀನಿ. ಮಟನ್ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ. ಆ ಪೇಸ್ಟು ಮತ್ತು ಮಟನ್ ಎರಡು ಹೊಂದ್ಕೋಬೇಕು. ಇವಾಗ ಅದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅರಿಶಿನದ್ದು ಮತ್ತು ಮಟನ್ದು ಎರಡದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮಟನ್ಗೆ ಚೆನ್ನಾಗಿ ಹೊಂದ್ಕೋಬೇಕು. ಮಟನ್ದು ಹಸಿ ವಾಸನೆ ಎಲ್ಲ ಹೋಗಿ ಉಪ್ಪು ಮಟನ್ಗೆ ಹೊಂದ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಸೈಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಮಿಕ್ಸಿ ಜಾರ್ಗೆ ಖಾರದ ಪುಡಿ, ಧನಿಯಾ ಪುಡಿ 2 ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಅದು ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ನಾವು ಉಪ್ಪು ಅರಿಶಿನ ಹಾಕ್ಕೊಂಡಿದ್ದಿದ್ದು ಮಟನ್ನು ಕುಕ್ಕಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗಿದೆ. ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ದೊಡ್ಡ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಮಟನ್ ಎಳೆ ಮಾಂಸ ಆಗಿದೆ, 2 ರಿಂದ 3 ವಿಷಲ್ ಸಾಕು. ಮಟನ್ ಏನಾದರೂ ನಿಮಗೆ ಬಲ್ತಿದೆ ಅನಿಸ್ತಿದ್ರೆ 4 ರಿಂದ 5 ವಿಷಲು ಕೂಗಿಸ್ಕೋಬೇಕು. ನಮ್ಮನೇಲಿ ತಂದಿದ್ದು ಎಳೆ ಮಟನ್ನು ತುಂಬ ಚೆನ್ನಾಗಿತ್ತು, ಅದನ್ನು ನಾನು ಬರೀ 3 ವಿಷಲ್ ಕೂಗಿಸ್ಕೊಂಡೆ. ಕುಕ್ಕರ್ ಏರೋಟ್ ಆದಮೇಲೆ ಲಿಡ್ ಓಪನ್ ಮಾಡಿಕೊಂಡು ಒಂದ್ಸತಿ ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಟನ್ ಬೆಂದಿಲ್ಲ ಅಂದರೆ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಇನ್ನೊಂದು 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. ನಮ್ಮನೇಲಿ ಮಟನ್ 3 ವಿಸಿಲ್ಗೆ ಚೆನ್ನಾಗಿ ಕುಕ್ ಆಗಿತ್ತು. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮ್ಯಾಟೊ, ಗಸಗಸೆ, ಚಕ್ಕೆ ಲವಂಗ, ಕಡಲೆಪಪ್ಪು ಎಲ್ಲ ಹಾಕ್ಬಿಟ್ಟು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ರುಬ್ಬಿರೋ ಪೇಸ್ಟ್ನ ಬೆಂದಿರೋ ಮಟನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪೇಸ್ಟ್ನ ನಾನು ಇವಾಗ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಮುಂಚೆನೇ ಹಾಕ್ಕೊಂಡಿದ್ರೆ ಅದು ವಿಸಲ್ ಎಲ್ಲ ಹೋದ್ಮೇಲೆ ಅದ್ರ ಫ್ಲೇವರ್ ಏನಿರುತ್ತೆ ಅದೆಲ್ಲ ಹೋಗ್ಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲ್ಲ. ಸೊ ಕುಕ್ ಆದಮೇಲೆ ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿರೋ ಚರ್ಬಿ ಹಾಕಿ ಇನ್ನೊಂದು ಸತಿ ಬಾಯ್ಲ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲಿ ಎಣ್ಣೆ ಏನು ಕಮ್ಮಿ ಹಾಕಿದ್ದೆ ಅಂದರೆ, ಚರ್ಬಿಯಲ್ಲೇ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನಾವು ಹಾಕೋ ಎಣ್ಣೆನ ಕಮ್ಮಿ ಹಾಕ್ಕೋಬೇಕು. ಸಾಂಬಾರು ಚೆನ್ನಾಗಿ ಕುದಿಬೇಕು. ಇವಾಗ ಮಸಾಲೆ ಏನು ಹಾಕಿದ್ವಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಮಟನ್ ನೀಟಾಗಿ ಬೆಂದಿದೆಯಾ ಅಂತ. ಮಟನ್ ಎಲ್ಲ ಬೆಂದಿದೆ. ಇವಾಗ ನಮ್ಮ ಫೈನಲ್ ಸ್ಟೆಪ್ ಆ್ಯಸ್ ಯೂಶ್ವಲ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿದ್ರೆ ನಮ್ಮ ಮಟನ್ ಸಾರು ರೆಡಿ ಇದೆ. ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಸಾಂಬಾರು ತಿನ್ನೋ ಮಜಾನೇ ಬೇರೆ. ಸೊ ಇದಾಗಿತ್ತು ನಮ್ಮ ಹೊಸದಡ್ಕಿನ ಸ್ಪೆಷಲ್ ಮಟನ್ ಸಾಂಬಾರು ರೆಸಿಪಿ. ನಿಮ್ಮೆಲ್ಲರಿಗೂ ನಮ್ಮನೆ ಮಟನ್ ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.